ಇನ್ಸ್ಟಾಗ್ರಾಮ್ದಾಗೆ ನೀವು ರೀಲ್ಸ್ಗಳನ್ನು ನಾವು ಯಾವುದೇ ಆ್ಯಪ್ ಇರಲಾರೆ ಡೌನ್ಲೋಡ್ ಮಾಡ್ಬೋದು. ಹೆಂಗಂತಂದರೆ ಇನ್ಸ್ಟಾಗ್ರಾಮ್ದಾಗೆ ಒಂದು ಹೊಸ ಅಪ್ಡೇಟ್ ಬಂದದ. ಇನ್ಸ್ಟಾಗ್ರಾಮ್ದಿಂದ ನಾವು ಡೈರೆಕ್ಟಾಗಿ ಡೌನ್ಲೋಡನ್ನು ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ರೀಲ್ಸ್ಗಳು. ಹೆಂಗಂತಂದರೆ ನಾವು ಫಸ್ಟಿಗೆ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡೋಣಂತ. ಓಪನ್ ಮಾಡಿದ ಕೂಡಲೇ ರೀಲ್ಸ್ಗಳನ್ನು ಓಪನ್ ಮಾಡಿರಿ. ಓಪನ್ ಮಾಡಿದ ಕೂಡಲೇ ಇಲ್ಲೇನು 3 ಡಾಟ್ಸ್ ಕಾಣತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಆಪ್ಷನ್ ಬರತ್ತದ. ಓಕೆ, ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ನೀವು ನೋಡತ್ತಿರ್ಬೋದು ಡೌನ್ಲೋಡ್ ರೀಲ್ಸ್ ಸ್ಟಾರ್ಟೆಡ್. ಇಲ್ಲಿ ಡೌನ್ಲೋಡಿಂಗ್ ಅಂತೇಳಿ ಬಿದ್ದದ. ಈ ರೀಲ್ಸ್ ನನ್ನ ಗ್ಯಾಲರಿ ಒಳಗೆ ಹೋಗಿ ಸೇವ್ ಆಗಿರ್ತದೆ. ನಾನು ನಿಮಗೆ ತೋರಿಸ್ತೀನಿ ಅಂತ. ಇಲ್ಲಿ ನೀವು ನೋಡತ್ತಿರ್ಬೋದು ಫಿನಿಶ್ಡ್ ಡೌನ್ಲೋಡಿಂಗ್ ಅಂತೂ ನನಗೆ ಇಲ್ಲಿ ಕೆಳಗೆ ಬತ್ತ. ಈಗ ನಾ ಎರಡನೇ ರೀಲ್ಸನ್ನು ಡೌನ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ. ಈಗ ಇಲ್ಲಿ ನೀವು ನೋಡ್ರಿ ಎರಡನೇ ರೀಲ್ಸ್ ಓಪನ್ ಆಯ್ತು. ಈಗ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡತ್ತಿರ್ಬೋದು ಡೌನ್ಲೋಡ್ ಆಪ್ಷನ್ ಇಲ್ಲ. ಈ ರೀತಿ ಯಾಕೆ ಆಗಕತ್ತದ ಅಂತ ಹೇಳಿ ನನಗೂ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಿಲ್ಲ. ಒಂದು ವೇಳೆ ಏನ್ರಿ ಹಂಗೆ ಗೊತ್ತಾತಂದ್ರೆ ಇದ್ರ ಮೇಲೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ನನಗನ್ಸು ಮಟ್ಟಿಗೆ ಪ್ರೈವೇಟ್ ಅಕೌಂಟ್ದಿಂದ ಯಾವ್ಯಾವ ರೀಲ್ಸ್ಗಳು ಅಪ್ಲೋಡ್ ಆಗ್ಯಾವಲ್ಲ ಆ ಅಕೌಂಟ್ಗಳಿಗೆ ಡೌನ್ಲೋಡ್ ಆಪ್ಷನ್ ಬರಾಕತ್ತಿಲ್ಲ ಅಂತ ಅನ್ಕೋತೀನಿ. ಇದು ಒಂದು ರೀಸನ್ ಇದ್ರೆ ಇರ್ಬೋದು. ಏನ್ರಿ ಇದ್ರ ರಿಲೇಟೆಡ್ ಅಪ್ಡೇಟ್ ಬಂದು ಅಂದ್ರೆ ವಿಡಿಯೋ ಮಾಡ್ಕಿಸಿಂದ ನಾನು ನಿಮಗೆ ತಿಳಿಸ್ತೀನಂತ. ಆದರೆ ಇಲ್ಲ ಇನ್ಸ್ಟಾಗ್ರಾಮ್ದಾಗ ಆಲ್ಮೋಸ್ಟ್ ಎಲ್ಲ ರೀಲ್ಸ್ಗಳಿಗೂ ಡೌನ್ಲೋಡ್ ಆಪ್ಷನ್ ಬರಾಕತ್ತದ. ಒಂದು ವೇಳೆ ನಿಮ್ಗೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನಾರ ನಿಮಗೆ ಡೌನ್ಲೋಡ್ ಆಪ್ಷನ್ ಬರಲಿಲ್ಲ ಅಂದ್ರೆ ಇಲ್ಲೇನು ಇದು ಕಮೆಂಟ್ ಬಾಕ್ಸ್ ಕೆಳಗೆ ಒಂದು ಎರೋ ಮಾರ್ಕ್ ಇತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಡೌನ್ಲೋಡ್ ಆಪ್ಷನ್ ಬರ್ತದೆ. ಒಂದು ಸ್ವಲ್ಪ ಮಂದಿಗೆ ಇಲ್ಲಿ ನಾನು ಸೈಡಿಗೆ ಸ್ಕ್ರೀನ್ಶಾಟ್ ಆಗತ್ತೀನಿ ಹೆಂಗೆ ಬರ್ತದೆ ಅಂತ ಹೇಳ್ಕಿಸಿಂದ ನೋಡಿರಿ. ಅಲ್ಲಿ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಬಂದಿರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಯಾವುದೇ ರೀಲ್ಸ್ಗಳನ್ನು. ಓಕೆ, ಈಗ ನಾ ಇನ್ನೂ ಒಂದು ರೀಲ್ಸಿಗೆ ಟ್ರೈ ಮಾಡ್ತೀನಿ ಅಂತ. ಡೌನ್ಲೋಡ್ ಆಪ್ಷನ್ ಐತೆ ಎಲ್ಲ ನೋಡೋಕೆ. ಇಲ್ಲಿ ಇನ್ನೊಂದ್ಸಲ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ನೀವು ನೋಡತ್ತಿರ್ಬೋದು ಇಲ್ಲಿ ಇನ್ನೊಂದು ಡೌನ್ಲೋಡ್ ಆಪ್ಷನ್ ಬಂದದ. ಓಕೆ, ಈ ರೀತಿಯಾಗಿ ನಾವು ಒಂದು ರೀಲ್ಸನ್ನು ಡೌನ್ಲೋಡ್ ಮಾಡ್ಬೋದು. ಈಗ ನಾವು ಆಗಲೇ ಏನೋ ಒಂದು ರೀಲ್ಸನ್ನು ಡೌನ್ಲೋಡ್ ಮಾಡಿದೆ ಅಲ್ಲ, ಆ ರೀಲ್ ಗ್ಯಾಲರಿ ಒಳಗೆ ಸೇವ್ ಆಗೇದೇನೆ ಇಲ್ಲ ಅಂತ ಹೇಳಿ ನೋಡೋಣಂತ. ಈಗ ನಾ ಗ್ಯಾಲರಿಯನ್ನು ಓಪನ್ ಮಾಡ್ತೀನಂತ. ಓಕೆ, ಈಗ ಓಪನ್ ಮಾಡಿದೆ. ಈಗ ನೀವು ನೋಡತ್ತಿರ್ಬೋದು ಒಂದು ಸೆಕೆಂಡ್ ಲೋಡ್ ಆಗ್ತದೆ. ಇಲ್ಲಿ ಆಲ್ಬಮ್ಸ್ ಹೋಗ್ತೀನಿ. ಇಲ್ಲಿ ವಿಡಿಯೋಸ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡತ್ತಿರ್ಬೋದು ಆಗಲೇ ಈ ರೀಲನ್ನು ನಾನು ಡೌನ್ಲೋಡ್ ಮಾಡಿದ್ದೆ. ಓಕೆ, ಈಗ ಇಲ್ಲಿ ನೀವು ನೋಡತ್ತಿರ್ಬೋದು ಆ ರೀಲ್ ಇಲ್ಲಿ ಡೌನ್ಲೋಡ್ ಆಗ್ಯದ ನನ್ನ ಗ್ಯಾಲರಿ ಒಳಗೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.